ಮೊದಲನೇದಾಗಿ ಪಂಚಮಸಾಲಿ ಸ್ವಾಮಿಗಳ ನೇತೃತ್ವದಲ್ಲಿ ನಡೆದಂಥ ಹೋರಾಟಕ್ಕೆ ಅಲ್ಲಿ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರವಾಗಿ ಅತ್ಯಂತ ಶಾಂತ ರೀತಿಯಿಂದ ಹೋರಾಟ ನಡೀತಾ ಇತ್ತು. ನನಗೆ ಸ್ವಾಮಿಗಳು ಫೋನ್ ಮಾಡಿದ್ರು, ಬಸವನಗೌಡರು ಫೋನ್ ಮಾಡಿದ್ರು, ಅರವಿಂದ್ ಬೆಲ್ಲದವರು ಫೋನ್ ಮಾಡಿದ್ರು, ಸಿ ಪಾಟೀಲರು ಫೋನ್ ಮಾಡಿದ್ರು. ಮಿನಿಮಮ್ ಬಲ ಪ್ರಯೋಗವನ್ನು ಮಾಡ್ಬೋದಾಗಿತ್ತು, ಆದರೆ ಮ್ಯಾಕ್ಸಿಮಮ್ ಬಲ ಪ್ರಯೋಗವನ್ನು ಮಾಡಿದ್ದಾರೆ. ಹಾಗಾಗಿ ಅನೇಕರಿಗೆ ತೀವ್ರವಾದಂಥ ಗಾಯಗಳಾಗಿದ್ದಾವೆ. ಆ್ಯಸ್ ಇಫ್ ಒಂಥರ ವೈರಿಗಳು ನಡೆಸ್ಕೊಂಡಿದ್ದಾರೆ ಅವರು. ಇದು ಅತ್ಯಂತ ತೀವ್ರವಾಗಿ ನಾನು ಖಂಡಿಸ್ತೇನೆ. ಮತ್ತು ಇವರ್ಯಾರು ಗುಂಡಾಗಳಲ್ಲ, ಕಾನೂನು ಕೈಗೆ ತೆಗೆದುಕೊಳ್ಳೋರಲ್ಲ. ಬೇಕಂತಲೇ ಈ ಹಿಂದೆ ಏನು ಧರ್ಮಾಧಾರಿತ ಮೀಸಲಾತಿಯನ್ನು ವಿತ್ಡ್ರಾ ಮಾಡಿ ಇವ್ರಿಗೆ ಕೊಟ್ಟಿದ್ದಕ್ಕೆ ಇವರ ಮೇಲೆ ಒಂದು ರೀತಿಯ ಹಲ್ಲೆ ನಡೆಸುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದಕ್ಕೆ ನಾನು ಈ ಕ್ರಮವನ್ನು ತೀವ್ರವಾಗಿ ಖಂಡಿಸ್ತೇನೆ. ಎರಡನೇದ್ದು, ವಿಜೇಂದ್ರನ ಮೇಲೆ 150 ಕೋಟಿ ರೂಪಾಯಿದ್ದು ಆರೋಪದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ಆ್ಯಕ್ಚುಲಿ ಅದು ಉತ್ತರ ಕೊಡ್ಲಿಕ್ಕೆ ವರ್ತ ಅಲ್ಲ. ಅದು ನನ್ನ ಪ್ರಕಾರ ಬಾಯಿಗೆ ಬಂದಂಗೆ ಮಾತಾಡೋದು ಅಂತ ಇದ್ರ ಅರ್ಥ. 150,500 ಕೋಟಿ ಅಂತ ಹೇಳ್ಬೇಕಾಗಿತ್ತು. ಬೈ ಮಿಸ್ಟೇಕ್ ಅವರು 150 ಕೋಟಿ ಅಂದಿರ್ಬೇಕು ಸಿದ್ದರಾಮಯ್ಯನವರು. 1,500 ಕೋಟಿ ಇರ್ಬೋದು ಅಂತ ಹೇಳ್ಬೇಕಾಗಿತ್ತು ಅವರು. ಅಟ್ಟರ್ ನಾನ್ಸೆನ್ಸು. ಆ ಪತ್ರ ಇಲ್ಲ, ಅನ್ವರ್ ಮನಪಾಡಿ ಅವ್ರ ಹೇಳಿಕೆ ಇಲ್ಲ, ಏನು ಬೇಕಾದ ಮಾತಾಡೋದು. ಅಂದರೆ ಎಷ್ಟು ಬೇಜವಾಬ್ದಾರಿ ಇದ್ದಾರಂತ ಇದರಿಂದ ಅರ್ಥ ಆಗ್ತದೆ. ಮತ್ತು ಮಾತಾಡಿದರೆ ನಿಮ್ಮ ಕಾಲದಾಗಿ, ನಮ್ಮ ಕಾಲದಾಗ ಅದಲ್ಲ. ನಾನು ಹಿಂದೂ ಹೇಳಿದ್ದೇನೆ, ಅದಕ್ಕೆ ಸಿದ್ದರಾಮಯ್ಯ ತನಗೆ ಯಾವ್ದು ಬೇಕಾದಕ್ಕೆ ಅದು ಉತ್ತರನ ಕೊಡೋದಿಲ್ಲ ಅವರು. ನಾ ಕೇಳಿದೆ, ನಾವು ನಿಮ್ಮಂಗೆ ಅದಾಲತ್ ಮಾಡಿ ನಿಮ್ಗೆ ಕೂಡ ವಕ್ಫ್ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ವಿ. ಪೊಲಿಟಿಕಲ್ ಲೀಡರ್ಶಿಪ್ಗೆ, ಸರ್ಕಾರದಲ್ಲಿದ್ದಂಥ ಪೊಲಿಟಿಕಲ್ ಲೀಡರ್ಶಿಪ್ ಗಮನಕ್ಕೆ ಬರಲಾರ್ದೆ ಕೆಲವು ನೋಟಿಸ್ಗಳದು ಅವಾಗೂ ಹೋಗಿರ್ಬೋದು. ನಾವೇನು ಅದನ್ನೂ ಸಹಿತ ಎಲ್ಲ ತೆಗೀರಿ ಅಂತ ಹೇಳ್ತಾ ಇದ್ದೀವಿ ನಾವೀಗ. ಅಕಸ್ಮಾತ್ ನಮಗೇನಾದರೂ ನಾವು ಹೇಳಿ ಅಂದರೆ ನಮ್ಮವರು, ನಾವಂದ್ರೆ ನಾವಂತೂ ರಾಜ್ಯ ಸರ್ಕಾರದಾಗ ಯಾವತ್ತೂ ಇಲ್ಲ, ನಾವು ಒಪ್ಪೋದೂ ಇಲ್ಲ. ಅಕಸ್ಮಾತಾಗಿ ಮಾಡಿದ್ರು ಸಹಿತ ನೀವು ಅದನ್ನೂ ತೆಗೀರಿ. ನಾವೇನಾದರೂ ನಮ್ಮ ಪಾರ್ಟಿಯವರು, ನಮ್ಮ ಮಂತ್ರಿಗಳು ಅದ್ರಾಗ ಏನಾದರೂ ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಅವ್ರ್ಯಾಕೆ ತೆಗಿ ಅಂತ ಹೇಳ್ತಾ ಇದ್ರು. ಎಲ್ಲ ವಿತ್ಡ್ರಾ ಮಾಡಿರಿ ಅಂತ ಹೇಳ್ತಾ ಇದ್ದೀವಿ ನಾವು. ಇದು ತುಷ್ಟೀಕರಣದ ಪರಾಕಾಷ್ಠೆ. ಆದಷ್ಟು ಶೀಘ್ರದಲ್ಲಿ ನಾವು ಈ ವಕ್ಫದ ಕಾನೂನನ್ನು ತಿದ್ದುಪಡಿ ಮಾಡಿ ಎಲ್ಲ ಜನರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡ್ತೀವಿ.